ಇತ್ತೀಚೆಗೆ ಯಾವುದೇ ಒಂದು ಮಾಹಿತಿ ಬೇಕು ಅಂತ ಹೇಳಿದ್ರೆ ಸಾಕು, ಎಲ್ಲವನ್ನೂ ಪಟ್ಟನೆ ಕೊಟ್ಟು ಬಿಡುವಂತಹ ಒಂದು ಆ್ಯಪ್ ಕೂಡ ಎಲ್ರಿಗೂ ಗೊತ್ತೇ ಇರುವಂತೆ ಅದು ಎಲ್ಲರ ಕೈಗೆಟುಕುವಂತಹ ಆ್ಯಪ್ ಆಗಿ ಇವತ್ತು ಲಭ್ಯ ಇರುತ್ತೆ. ಅದು ಚಾಟ್ ಜಿ ಪಿ ಟಿ. ಯಾವುದೇ ಒಂದು ನಮಗೆ ಟ್ರಾನ್ಸ್ಲೇಟ್ ಬೇಕಾದರೂ, ಏನಾದರೂ ಒಂದು ಪೋಸ್ಟರ್ ಮಾಡಬೇಕಾದ್ರೂ, ಬ್ಯಾನರ್ ಮಾಡಬೇಕಾದ್ರೂ, ಪಾಂಪ್ಲೆಟ್ಸ್ ಮಾಡಬೇಕಾದ್ರೂ ಕೂಡ ಇವತ್ತು ಚಾಟ್ ಜಿ ಪಿ ಟಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಜನ. ಇವತ್ತು ಚಾಟ್ ಜಿ ಪಿ ಟಿ ನಮಗೆ ಬೇಕಾಗುವಂತ ಎಲ್ಲಾ ಮಾಹಿತಿಯನ್ನ ಒದಗಿಸುತ್ತೆ ನಿಜ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಕನ್ನಡದ ಕಗ್ಗೊಲೆ ಆಗ್ತಾ ಇದೆ. ಕನ್ನಡದ ಅಕ್ಷರಗಳನ್ನ ಏನೇನೋ ಅರ್ಥಗಳನ್ನ ಚಾಟ್ ಜಿ ಪಿ ಟಿ ಕೊಡ್ತಾ ಇದೆ. ಇದು ಚಾಟ್ ಜಿ ಪಿ ಟಿಯ ತಪ್ಪಲ್ಲ. ಅದಕ್ಕೆ ಏನಿರುತ್ತೆ, ನಾವು ಇಂಗ್ಲಿಷ್ ಇಂದ ಕನ್ನಡಕ್ಕೆ ಹಾಕ್ತೇವೆ ಅಥವಾ ಯಾವುದೋ ಒಂದು ಭಾಷೆಗೆ ಹಾಕ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸಾಕ್ಟ್ ಆಗಿ ಎಲ್ಲಿ ಒತ್ತಕ್ಷರಗಳು ಬರುತ್ತೆ, ಎಲ್ಲಿ ದೀರ್ಘ ಬರುತ್ತೆ, ಎಲ್ಲಿ ಕೊಂಬು ಬರುತ್ತೆ ಅನ್ನೋದು ಅದಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ಕೆಲವರು ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥ ಮ್ಯಾಟರ್ನ ಸೀದಾ ಚಾಟ್ ಜಿ ಪಿ ಟಿ ಒಳಗಡೆ ಡಂಪ್ ಮಾಡುತ್ತೆ. ನಿಮ್ಗೆ ಏನು ಬೇಕು ಕೇಳಿ ಅಂತ ಹೇಳಿದಾಗ ಅದು ಕೊಟ್ಟು ಬಿಡುತ್ತೆ. ಆಮೇಲೆ ಚಾಟ್ ಜಿ ಪಿ ಟಿ ಎಲ್ಲ ಕರೆಕ್ಟ್ ಇರುತ್ತೆ 100% ಅಂತ ಹೇಳಿ ನಮ್ಮೂರು ಜನ ಏನ್ ಮಾಡ್ತಾ ಇದ್ದಾರೆ, ಅದನ್ನೇ ತಗೊಂಡು ವಾಪಸ್ ಕಾಪಿ ಪೇಸ್ಟ್ ಮಾಡುವುದು ಅಥವಾ ತಮ್ಮ ಸ್ಟೇಟಸ್ ಗಳಲ್ಲಿ ಹಾಕುವುದು ಅಥವಾ ಅದನ್ನ ಪ್ರಕಟಣೆ ಹೊರಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಬಹುತೇಕವಾಗಿ ಎಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಲೋ ನಾರ್ಮಲ್ ಆಗಿ ಖಾಸಗಿಯ ಸಂಸ್ಥೆಗಳಲ್ಲಿ ಅಥವಾ ಒಬ್ಬರು ಯಾರಾದ್ರೂ ವೈಯಕ್ತಿಕವಾಗಿ ಹಾಕಿದ್ರೆ ತಪ್ಪಲ್ಲ. ಆದ್ರೆ ಕರ್ನಾಟಕದ ಇಲಾಖಾವಾರು ಏನು ಪೋಸ್ಟರ್ಸ್ಗಳು, ಮಾಹಿತಿಗಳು ಜನರಿಗೆ ತಲುಪಿಸಬೇಕಾ, ಅವುಗಳಲ್ಲಿ ಹೆಚ್ಚಾಗಿ ತಪ್ಪುಗಳು ಕಂಡು ಬರ್ತಾ ಇದೆ. ಅನೇಕ ಪೋಸ್ಟರ್ಸ್ ಗಳನ್ನ ನಾವು ಇವತ್ತು ಸ್ಟೇಟಸ್ ಹಾಕಿದವರನ್ನ ನೋಡ್ತೇವೆ, ಅಲ್ಲಿ ಬಹುತೇಕ ತಪ್ಪುಗಳೇ ಇರುತ್ತೆ. 100% ನಲ್ಲಿ 90% ತಪ್ಪುಗಳೇ ನಮಗೆ ಕಂಡು ಬರುತ್ತೆ. ಕೆಲವೊಂದಿಷ್ಟು ಉದಾಹರಣೆಗಳನ್ನ, ಕೆಲವೊಂದಿಷ್ಟು ಪೋಸ್ಟರ್ಗಳನ್ನ ತೋರಿಸುವಂತ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತೇವೆ. ಮೊದಲನೇದಾಗಿ ಪೋಲಿಯೋ ದಿನ, ಇದರ ಬಗ್ಗೆ ಒಂದು ಘೋಷಣೆಯನ್ನು ಹೊರಡಿಸಿದ್ರು. ಅಂದ್ರೆ ಇದೇ ಭಾನುವಾರ 28ರಂದು ಏನಂದ್ರೆ ಪೋಲಿಯೋ ದಿನವನ್ನ ಆಚರಣೆ ಮಾಡ್ತಾರೆ. ಆ ಒಂದು ಪೋಸ್ಟರ್ ನಲ್ಲಿ ಕೆಲವರು ಯಾರು ಮಾಡಿದಾರೋ ಗೊತ್ತಿಲ್ಲ, ಆ ಪೋಸ್ಟರ್ ನಲ್ಲಿ ಎಷ್ಟು ತಪ್ಪುಗಳಿದೆ ಅಂತ ಹೇಳಿದ್ರೆ, 2 ಹನಿ ಇರಬೇಕಾದದ್ದು 2 ಹೆನಿ ಅಂತ ಈ ಶಬ್ದ ಆಗಿದೆ. ಇನ್ನೊಂದು, ನಿಮ್ಮ ಮಕ್ಕಳ ಭವಿಷ್ಯ ಆಗ್ಬೇಕಾದದ್ದು ನಿಮ್ಮ ಮಕ್ಕಳ ಭವಿಷ್ಯ ಈ ಶಬ್ದ ಕೂಡ ತಪ್ಪಾಗಿದೆ. ಇನ್ನು ಎಲ್ಲಾ ಮಕ್ಕಳಿಗೆ ತಪ್ಪದೆ ಅಥವಾ ಕಡ್ಡಾಯವಾಗಿ ಲಸಿಕೆಯನ್ನು ಹಾಕಿಸಿ ಅನ್ನುವಂತಲ್ಲಿ ಕಡ್ಚದೆ ಅಂದ್ರೆ ಕಡ್ಡಾಯ ಇರುವುದು ಕಡ್ಚದೆ ಅಂತ ಆಗಿದೆ. ಇನ್ನೊಂದು ಶಬ್ದವನ್ನ ನೋಡ್ಬೇಕಾದ್ರೆ, ದಿನ ಇದ್ದದ್ದು ಅಲ್ಲಿ ಡಿನ ಆಗತ್ತೆ, ಹಾಗಾಗಿ ದಿ ಇದ್ದದ್ದು ಡಿ ಆಗಿರುತ್ತೆ. ಇನ್ನೊಂದು, ಆರೋಗ್ಯಾಧಿಕಾರಿ ಅಥವಾ ಅಧಿಕಾರಿ ಇದ್ದಲ್ಲಿ ಅದು ಅಧಿಕಾರಿ, ಆರೋಗ್ಯಾಧಿಕಾರಿ ಡಿ ಆಗತ್ತೆ, ಹಾಗಾಗಿ ಅದು ಕೂಡ ತಪ್ಪಾಗಿದೆ. ಸುರಕ್ಷಾಧಿಕಾರಿ ಬರುವಲ್ಲಿ ಸುರಕ್ಷಾಧಿಕಾರಿ ಏನೇನೋ ಬರುತ್ತೆ. ಇದು ಪೋಲಿಯೋ ದಿನದ ಬಗ್ಗೆ ಹೊರಡಿಸಿದಂತ ಒಂದು ಪೋಸ್ಟರ್. ಇದರಲ್ಲಿ ಇಷ್ಟು ತಪ್ಪುಗಳು ಕಂಡು ಬಂದಿದೆ, ಬಹುತೇಕ ತಪ್ಪುಗಳೇ ಕಾಣುತ್ತೆ. ಇನ್ನೊಂದು ಪೋಸ್ಟರ್ ನಾವು ನೋಡೋದಾದ್ರೆ, ಯಾವುದೋ ಒಂದು ಶಾಲಾ ಸಂಸತ್ತಿನ ಕುರಿತಾಗಿ ಒಂದು ಪೋಸ್ಟರ್ ನ ಶಿಕ್ಷಣ ಇಲಾಖೆ ಹೊರಡಿಸಿತ್ತು, ಅಥವಾ ಅವ್ರು ಯಾರಾದ್ರೂ ಬಿ ಅವರು ಯಾರೋ ಮಾಡಿದ್ರೋ ಗೊತ್ತಿಲ್ಲ. ಅಲ್ಲಿ ಇರ್ತಕ್ಕಂಥದ್ದು ಮೇನ್ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಏನು ಅಂತ ಬರ್ದಿರ್ತಾರೆ, ಲೋಗೋ ಇರುತ್ತಲ್ವಾ, ಅಲ್ಲಿ ಕರ್ನಾಟಕ ಸರ್ಕಾರ ಗುರ್ತೇ ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ಆ ಲೋಗೋದಲ್ಲಿ ತಪ್ಪುಗಳು ಕಂಡು ಬರುತ್ತೆ. ಕರ್ನಾಟಕ ಸರ್ಕಾರ ಅಂತ ಈಸಿಯಾಗಿ ನಾವು ಓದೋದಕ್ಕೆ ಆಗೋದಿಲ್ಲ. ಜಸ್ಟ್ ಲೋಗೋ ಅನ್ನು ನೋಡಿ ಇಮ್ಯಾಜಿನ್ ಮಾಡ್ಕೊಳ್ಬೋದು ಹೊರತಾಗಿ ಏನು ಅಲ್ಲಿ ತಪ್ಪುಗಳು ಕೂಡ ಎಲ್ಲ ಕೂಡ ಅದರಲ್ಲಿ ಇರುತ್ತೆ. ಅದೇ ಚಿತ್ರದಲ್ಲಿ BTDA ಇದ್ದಲ್ಲಿ ಬಿಟೆ ಆಗಿದೆ. ಇನ್ನು ಚುನಾವಣಾ ಪ್ರಚಾರ ಆಗ್ಬೇಕಾದದ್ದು ಚುನಾವಣಾ ಪ್ರಪಾರ ಅನ್ನುವಂತಹ ತಪ್ಪು ಕೂಡ ಇಲ್ಲಿ ಕಂಡು ಬರುತ್ತೆ. ಇನ್ನು ಅಮೂಲ್ಯ ಇದ್ದದ್ದು ಅಮೌಲ್ಯ ಆಗಿದೆ. ಅಮೂಲ್ಯ ಮತವನ್ನ ಏನಂತ ಹೇಳ್ತೀವಲ್ವ, ಅದು ಅಮೌಲ್ಯ ಅಂದ್ರೆ ಮೌಲ್ಯನೇ ಇಲ್ಲ ಅದಕ್ಕೆ ಅಂದ ಹಾಗೆ, ಅದು ಕೂಡ ಮೀನಿಂಗ್ ತಪ್ಪು. ಇಲ್ಲಿ ಅಮೂಲ್ಯ ಅನ್ನೋದು ಬಹಳಷ್ಟು ಪ್ರಾಮುಖ್ಯತೆ ಅಥವಾ ಮಹತ್ವದ್ದು ಅನ್ನುವ ಅರ್ಥ ಬರಬೇಕಿದ್ದದು ಅಮೌಲ್ಯ ಆಗಿ ಇದರಲ್ಲಿ ತಪ್ಪು ಕಂಡು ಬರುತ್ತೆ. ಹೀಗೆ ಹುಡುಕ್ತಾ ಹೋದ್ರೆ ಅದರಲ್ಲೂ ಕೂಡ ಬಹಳಷ್ಟು ತಪ್ಪಿದೆ. ಏನು ನಮ್ಮ ಗುರಿ ಇದ್ದದ್ದು ನಮ್ಮ ಗೂಯೇ ಆಗಿದೆ, ಅದು ಕೂಡ ತಪ್ಪಾಗಿದೆ. ಇನ್ನು ಗೃಹಲಕ್ಷ್ಮಿಯ ಕುರಿತಾಗಿ ಒಂದು ಹೊರಡಿಸಿರುವಂತಹ ಒಂದು ಬ್ಯಾನರ್ ಅಥವಾ ಪೋಸ್ಟರ್ ನಲ್ಲಿ ಎಷ್ಟು ತಪ್ಪುಗಳಿದೆ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿಯ ಮಹತ್ವದ ಅಪ್ಡೇಟ್ಸ್ ಆಗ್ಬೇಕಾದದ್ದು ಅದು ಅಪ್ಡೇಟ್ಸ್ ಆಗಿದೆ, ಅದು ಕೂಡ ತಪ್ಪಾಗಿದೆ. ಇನ್ನು ದಾಖಲೆಗಳು ಸರಿಯಾಗಿ ಇಲ್ಲದಿದ್ದರೆ ಆಗ್ಬೇಕು, ಅದು ನಿಲ್ಲದಿದ್ದರೆ ಆಗಿದೆ. ಇನ್ನು ಅಥವಾ ಆಗ್ಬೇಕಾದದ್ದು ಅಡೆವಾ ಆಗಿದೆ. ಈ ರೀತಿಯಾಗಿ ತಪ್ಪುಗಳು ಕೂಡ ಕಂಡು ಬರ್ತದೆ. ಸಾಧ್ಯತೆ ಇದ್ದದ್ದು ಸಾಧ್ಯತೆ ಅಂತ ಹೇಳಿ ತಪ್ಪಾಗಿದೆ. ಇನ್ನೊಂದು ಪೋಸ್ಟರ್, ಗೋಕಾಕ್ ನಲ್ಲಿ ಪೊಲೀಸರ ವಿರುದ್ಧ ಪ್ರತಿಭಟನೆ, ದಬ್ಬಾಳಿಕೆ ವಿರುದ್ಧ ಪ್ರತಿಭಟನೆ ಅಂತ ಹೇಳಿ ಒಂದು ಪೋಸ್ಟರ್ ಕೂಡ ನೀವು ನೋಡಬಹುದು. ಇದರಲ್ಲಿ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಡಿವೈಎಸ್ಪಿ ಅಂತ ಹೇಳಿ ಕನ್ನಡದಲ್ಲಿ ಬರೆದಿದ್ದಾರೆ, ಅದನ್ನ ಆಸ್ ಇಟ್ ಇಸ್ ಡಿವೈಎಸ್ಪಿ ಇಂಗ್ಲಿಷ್ ಅಲ್ಲಿ ಇದ್ದದನ್ನ ಅದರಲ್ಲಿ ಚಾಟ್ ಜಿ ಪಿ ಟಿ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಏನೇನೋ ತಪ್ಪುಗಳು DYSP ಅದು ಬರೋದೇ ಇಲ್ಲ ಕರೆಕ್ಟ್ ಆಗಿ, ಅದನ್ನು ಓದೋಕ್ಕೂ ಕೂಡ ಆಗಲಾರದಂತಹ ತಪ್ಪುಗಳನ್ನ ಇಲ್ಲಿ ಚಾಟ್ ಜಿ ಪಿ ಟಿ ಕೊಟ್ಟಿದೆ. ಇದು ಚಾಟ್ ಜಿ ಪಿ ಟಿ ತಪ್ಪಲ್ಲ, ಅದನ್ನ ಪ್ರೂಫ್ ರೀಡಿಂಗ್ ಮಾಡಬೇಕು, ಪರಿಶೀಲನೆ ಮಾಡಬೇಕಾದವ್ರು ಯಾರು ಅದನ್ನ ಹಾಕಿದವರು ಮಾಡಬೇಕು, ಅವ್ರು ಮಾಡಿಲ್ಲ, ಅದು ತಪ್ಪಾಗಿದೆ. ಇನ್ನೊಂದು, ಪದೇ ಇರುವಂಥದ್ದು ಪಡೆ ಆಗಿದೆ, ಇದು ಕೂಡ ತಪ್ಪಾಗಿ ಕಂಡು ಬರುತ್ತೆ. ಇನ್ನು
ಮುಖ್ಯವಾಗಿ ಗಾಂಧಿ ಮೈದಾನ ಅಂತ ನಾವು ಕರಿತೀವಿ, ಅಲ್ಲಿ ಗಾಂಧಿ ಮೈದಾನ, ಡಿ ಗಾಂಧಿ ಮೈದಾನ ಅಂತ ಹೇಳಿ ಬಂದಿದೆ. ಇದು ಕೂಡ ಒಂದು ತಪ್ಪು ನಮಗೆ ಇಲ್ಲಿ ಕಂಡು ಬರುತ್ತೆ. ಇನ್ನು ಹೀಗೆ ಅನೇಕ ಪೋಸ್ಟರ್ಸ್ ಗಳನ್ನ ನೋಡಬಹುದು. ಇನ್ನೊಂದು ಪೋಸ್ಟರ್ ನಲ್ಲಿ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ವೇಳೆಯಲ್ಲೂ ಕೂಡ ಬೆಂಗಳೂರು ಇದ್ದದ್ದು ಏನೋ ಬೆಂಗಳೂರೇ ಏನೋ ಆಗಿದೆ. ಹಾಗಾಗಿ ಅನೇಕ ತಪ್ಪುಗಳು ಕೂಡ ಇವತ್ತು ಕಂಡು ಬರ್ತಾ ಇದೆ. ಕೇವಲ ಸ್ವಲ್ಪ ಈ ಸರ್ಕಾರಿ ಇಲಾಖೆಗಳಾದವರು ಪ್ರಮುಖರು ಯಾರಿದ್ದೀರಿ, ಒಂದೊಂದು ಇಲಾಖೆಯಲ್ಲಿ ಒಬ್ಬೊಬ್ರು ಅದಕ್ಕೆ ಪ್ರಮುಖರಿರ್ತಾರೆ ಅಧಿಕಾರಿಗಳು. ಹಾಗಾಗಿ ಯಾವುದನ್ನೋ ತಗೊಂಡು ನಾವು ಕಾಪಿ ಪೇಸ್ಟ್ ಮಾಡೋದು ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ ಹಾಕುವಂತ ಕೆಲಸಗಳನ್ನ ಮಾಡಬೇಡಿ. ಇದು ಕನ್ನಡದ ಕಗ್ಗೊಲೆಯನ್ನ ಮಾಡ್ತಾ ಇದೆ. ಅಲ್ಲಿ ಸ್ಪಷ್ಟತೆ ಅನ್ನೋದು ಮಾಯ ಆಗ್ತಿದೆ. ಯಾವುದು ಅರ್ಥ ಕೂಡ ಇನ್ನೊಂದು ಅನರ್ಥವನ್ನ ಕೊಡುವಂತ ಕೆಲಸಗಳಾಗ್ತಾ ಇದೆ. ದಯವಿಟ್ಟು ಚಾಟ್ GPT ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಹೇಳಿ ಈಸಿಯಾಗಿ ಸಿಗುತ್ತೆ ಅಂತೇಳಿ ಹಾಕೋದಕ್ಕೆ ಹೋಗಬೇಡಿ. ಅವು ಅನರ್ಥಗಳನ್ನ ಉಂಟು ಮಾಡುತ್ತೆ. ದಯಮಾಡಿ ಸ್ವಲ್ಪ ತಿದ್ಕೊಳ್ಳಿ. ನಾವು ಸರಳೀಕರಣ ಮಾಡೋದಕ್ಕೆ ಹೋಗಿ ಏನೇನೋ ಗೊಂದಲಗಳಿಗೆ ಕಾರಣ ಆಗ್ತದೆ. ದಯಮಾಡಿ ಇದರ ಬಗ್ಗೆ ಸಂಬಂಧಪಟ್ಟವರು ಸ್ವಲ್ಪ ಎಚ್ಚರ ವಹಿಸಬೇಕು. ಇನ್ನು ವೈಯಕ್ತಿಕವಾಗಿ ಹಾಕೋರು ಏನಾದ್ರೂ ಹಾಕಲಿ, ಬಟ್ ಸರ್ಕಾರಿಯ ಕಡತಗಳು, ಸರ್ಕಾರಿಯ ಬ್ಯಾನರ್, ಸರ್ಕಾರಿಯ ಫ್ಲೆಕ್ಸ್, ಪೋಸ್ಟರ್ಗಳಲ್ಲಿ ಸ್ವಲ್ಪ ಆದ್ರೂ ಸರಿಪಡಿಸುವಂತ ಕೆಲಸವನ್ನ ಮಾಡಿ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.